ಯಾಕಂದರೆ ಇದು ನಾನು ಯೋಚನೆ ಮಾಡಿದ್ದಲ್ಲ, ಗುರುಗಳ ಆಶೀರ್ವಾದದಿಂದ ಮತ್ತು ನಮ್ಮ ಲಾಡ್ಜಿನ ಮೆಂಬರ್ ಆದಂಥ ಮಹಾದೇವಪ್ಪ ಚೈತ್ರ ಅವರು ಹೇಳಿದ್ರಿಂದ ನಾನಿವತ್ತು ಈ ಉಪನ್ಯಾಸ ಕೊಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ನನಗೆ. ಹಾಗಾಗಿ ಈ ನನಗೆ ಕೊಟ್ಟಿರೋ ವಿಷಯದ ಬಗ್ಗೆ ಒಂದೆರಡು ಮಾತಾಡ್ತೀನಿ. ಇದು ಅಡ್ಯಾರ್ ದ ಮಾಸ್ಟರ್ಸ್ ಹೋಮ್ ಅಂತ ಒಂದು ಬುಕ್ಕಿನಿಂದ ಆಯ್ದುಕೊಂಡಂಥ ಭಾಗ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಇದು ಗೀತಾ ಜಯರಾಮ್ ಅವರು ಬರೆದಿರೋ ಬುಕ್ಕು. ಥಿಯಾಸಫಿಕಲ್ ಸೊಸೈಟಿ ಆ್ಯಂಡ್ ಅನಿಮಲ್ ವೆಲ್ಫೇರ್ ಅಂತ ಒಂದು ಸಬ್ಜೆಕ್ಟ್. ಥಿಯಾಸಫಿಕಲ್ ಸೊಸೈಟಿ ಹಾಗೂ ಪ್ರಾಣಿಗಳ ಸಂರಕ್ಷಣೆ. ಇದು ಎಲ್ಲಿಂದ ಶುರುವಾಗುತ್ತೆ ಅನ್ನೋದಂದರೆ ನಮಗಿದು ಹೊಸ ವಿಷಯ ಅಲ್ಲ, ಆದರೂ ನಾವು ಮರೆತು ಹೋಗ್ತಾ ಇದ್ದೀವಿ ಮಾನವ ಜನಾಂಗಗಳು. ಅದನ್ನು ಪ್ರತಿ ಸಾರಿ ಪ್ರತಿ ಸಂದರ್ಭಗಳಲ್ಲೂ ಗುರುಗಳ ರೂಪದಲ್ಲಿ ಬಂದು ನಮಗೆ ಮತ್ತೆ ಅದನ್ನು ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಈ 12ನೇ ಶತಮಾನದಲ್ಲಿ ನಮಗೆ ಬಸವಣ್ಣನವರ ವಚನದಲ್ಲೇ ಹೇಳ್ತಾರೆ, ದಯವೇ ಧರ್ಮದ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳಲ್ಲಿ ಅಂತ ಹೇಳಿ. ಸೊ ಅದರ ಪ್ರಕಾರ ಈಗ ಅಲ್ಲಿ ಅವ್ರು ಹೇಳಿದ್ರು, ಕೊನೆಗೆ ಇದೆಲ್ಲ ತಪ್ಪಿ ಹೋಗ್ತಾ ಇದೆ ಅಂದಾಗ ಮತ್ತೆ ನಮ್ಮ ಥಿಯಾಸಫಿಕಲ್ ಸೊಸೈಟಿಯಿಂದ ಅದನ್ನು ಜಾಗೃತಿ ಮೂಡಿಸಿ ಎಲ್ಲರಿಗೂ ಬಂದು ಇವತ್ತಿನ ನಮ್ಮ ಕೆಲವು ಕಾನೂನುಬದ್ಧವಾಗಿ ಇದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಥಿಯಾಸಫಿಕಲ್ ಸೊಸೈಟಿಯವರ ಕಾರ್ಯ ಪ್ರಮುಖವಾದದ್ದು. ಈ ಕಾನೂನಿನ ಮೂಲಕ ಪ್ರಾಣಿಗಳ ಸಂರಕ್ಷಣೆ ರಕ್ಷಿಸೋದಕ್ಕೆ ಮೂಲಕವಾಗಿ ಥಿಯಾಸಫಿಕಲ್ ಸೊಸೈಟಿ ಕೊಡುಗೆ ಅಪಾರವಾದದ್ದು ಅಂತ ಹೇಳ್ತೀನಿ. ಯಾಕಂದರೆ ಥಿಯಾಸಫಿ ಮೂಲವಾಗಿ ಎಲ್ಲ ಜೀವಾತ್ಮಗಳ ಸಮ್ಮಿಲನಕ್ಕೆ ಒತ್ತು ಕೊಡ್ತಾ ಇರ್ತಾರೆ. ಅಂಥದ್ರಲ್ಲಿ ಮೇಡಮ್ ಬ್ಲಾವಟ್ಸ್ಕಿ ಅವರು ಪ್ರಾಣಿ ವರ್ಗವನ್ನು ಮನುಷ್ಯ ಜನಾಂಗದ ಆಹಾರಕ್ಕಾಗಿ ಆಗಲಿ ಅಥವಾ ಅವುಗಳಿಂದ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳೋದಕ್ಕಾಗಿ ಅಥವಾ ಮನೋರಂಜನೆಗಾಗಿ ಪ್ರಾಣಿಗಳನ್ನು ಹಿಂಸಿಸಬಾರ್ದು ನಾವು. ಯಾಕಂದರೆ ಪ್ರಾಣಿಗಳನ್ನು ನಮ್ಮ ಮಾಂಸಾಹಾರಕ್ಕಾಗಿ ಉಪಯೋಗಿಸ್ತೀವಿ, ಇಲ್ಲಾಂದರೆ ನಮ್ಮ ಕೆಲವು ಸರ್ಕಸ್ಗಳಲ್ಲಿ ನೋಡ್ತೇವೆ ಒಂದೆಷ್ಟೊಂದು ತೊಂದರೆ ಕೊಡ್ತಾ ಇದ್ರು ಅಂತ ಹೇಳಿ. ಸೊ ಅದೆಲ್ಲ ನಿಲ್ಲಿಸಬೇಕು, ಅದು ಆಗಬಾರ್ದು ಅಂತ ಹೇಳಿ. ಮತ್ತು ಆ ಒಂದು ಟೈಮಲ್ಲೇ 1884 ಮೇಡಮ್ ಬ್ಲಾವಟ್ಸ್ಕಿ ಅವರು ಒಂದು ಅಂತಾರಾಷ್ಟ್ರೀಯ ಪ್ರಾಣಿ ಸಂರಕ್ಷಣಾ ಸಂಸ್ಥೆಯ ಸದಸ್ಯರಾಗ್ತಾರೆ. ಸೊ ಆ ಸದಸ್ಯತ್ವದ ಮೆಂಬರ್ಶಿಪ್ ಕಾರ್ಡ್, ಸದಸ್ಯತ್ವ ಕಾರ್ಡನ್ನು ಈಗಲೂ ನಮ್ಮ ಅಡಿಯಾರ್ನ ಸಂಗ್ರಹಾಲಯದಲ್ಲಿ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರ ನಂತರ ಬಂದಂತಹ ಅನಿ ಬೆಸೆಂಟ್ ಅವರು, ಇವರು ಪೂರ್ತಿಯಾಗಿ ಪ್ರಾಣಿ ಸಂರಕ್ಷಣೆಗೆ ಒತ್ತು ಕೊಡ್ತಾರೆ ಮತ್ತು ಮಂಚೂಣಿಯಲ್ಲಿದ್ದು ಕಾರ್ಯನಿರ್ವಹಿಸ್ತಾರೆ. ಇವ್ರೇನು ಮಾಡ್ತಾರೆ ಅಂದರೆ, SPCA ಅಂದರೆ ಮದ್ರಾಸ್ನಲ್ಲಿರೋ ಸೊಸೈಟಿ ಫಾರ್ ಪ್ರಿವೆನ್ಷನ್ ಆಫ್ ಕ್ರೂಯಲ್ಟಿ ಟು ಅನಿಮಲ್ಸ್ ಅನ್ನೋ ಸಂಸ್ಥೆಗೆ ಒಂದು 16 ಮಾರ್ಚ್ 1910 ಒಂದು ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ಏನು ಹೇಳ್ತಾರೆ, ಯಾವ ರೀತಿ ಅದನ್ನು ನಮ್ಮ ಮನವರಿಕೆ ಮಾಡಿಕೊಡ್ತಾರೆ ಅಂದರೆ, ಪ್ರಾಣಿಗಳು ಹಾಗೂ ಮನುಷ್ಯರು ಅಂತ ಬಂದಾಗ ಅಲ್ಲಿ ಪ್ರಾಣಿಗಳನ್ನು ಹಿಂಸಿಸಬಾರ್ದು, ನಮ್ಮ ಉದ್ದೇಶಕ್ಕಾಗಿ ಅವಕ್ಕೆ ತೊಂದರೆ ಕೊಡಬಾರ್ದು. ಯಾವಾಗ ಒಂದು ಪ್ರಾಣಿನೇ ಆಗಿರ್ಬೋದು ಅಥವಾ ಒಂದು ಮಗುನೇ ಆಗಿರ್ಬೋದು ಹೀನ ಸ್ಥಿತಿಯಲ್ಲಿದ್ದಾಗ, ಕೆಳಸ್ಥಾಯಿಯಲ್ಲಿದ್ದಾಗ, ಅವುಗಳಿಗೆ ಅನಾರೋಗ್ಯ ಇದ್ದಾಗ ಅಥವಾ ಅವರು ಯಾರೋ ಅಸಹಾಯಕರಾಗಿದ್ದಾಗ ಅವರನ್ನು ನಾವು ಹೇಗೆ ನಡೆಸ್ಕೊಳ್ತೀವಿ, ಅವ್ರಿಗೆ ಯಾವ ರೀತಿ ನಾವು ಪ್ರತಿಸ್ಪಂದಿಸ್ತೀವಿ ಅನ್ನೋದ್ರಲ್ಲೇ ನಾವು ಮಾನವೀಯತೆಯನ್ನು ತೋರಿಸ್ತೀವಿ. ಅದರಲ್ಲಿ ನಮ್ಮ ಮಾನವೀಯತೆ ಆಗಿದೆ ಅಂತ ಹೇಳ್ತಾರೆ. ಆ ಕೆಳಸ್ಥಾಯಿಯಲ್ಲಿರೋ ಪ್ರಾಣಿ ವರ್ಗನೇ ಇರ್ಬೋದು, ಚಿಕ್ಕ ಅಸಹಾಯಕ ವ್ಯಕ್ತಿನೇ ಇರ್ಬೋದು, ಅವ್ರಿಗೆ ರಕ್ಷಣೆ ಕೇಳೋದು, ಸಹಾಯ ಕೇಳೋದು ಅವ್ರದ್ದು ಹಕ್ಕಾಗಿರುತ್ತೆ. ಅವ್ರಿಗೆ ಜಾಸ್ತಿ ಹಕ್ಕಿರುತ್ತೆ. ಶಕ್ತಿವಂತರಾದವ್ರಿಗೆ ನಮ್ಮದು ಕರ್ತವ್ಯ ಆಗಿರುತ್ತೆ, ಅವ್ರಿಗೆ ಸಹಾಯ ಮಾಡೋದು ನಮ್ಮ ಕರ್ತವ್ಯ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರು ಈ ಜೀವನದ ಒಂದು ಪವಿತ್ರತೆಯನ್ನು ಒತ್ತಿ ಹೇಳ್ತಾರೆ. ಇದು ಏನು ಮಾಡುತ್ತೆ ಅಂದರೆ, ಪ್ರತಿಯೊಂದು ಪ್ರಾಣಿಯಲ್ಲಿನೂ ಒಂದು ಆನಂದ ಕೋಶ, ಆತ್ಮಕೋಶದ ಒಂದು ನಮ್ಮ ಸುತ್ತಲೂ ಒಂದು ಸುತ್ತುವರೆದಿರುತ್ತೆ. ಆ ಕವಚಕ್ಕೆ ಇದು ಏಟ್ ಕೊಡುತ್ತೆ ಅಂತ ಹೇಳ್ತೀವಿ. ನಾವು ಬೇರೆ ಪ್ರಾಣಿಗಳಿಗೆ ಹಿಂಸೆ ಕೊಟ್ಟಾಗ ಆ ಪ್ರಾಣಿ ಏನೋ ರೋದನೆ ಮಾಡುತ್ತೆ. ನಾವು ಒಂದೇ ಪ್ರಾಣಿಯನ್ನು ಹಿಂಸಿಸ್ತಾ ಇದ್ದೀವಿ ಅಂತ ಅನ್ಕೋಬೋದು. ಅದು ಒಟ್ಟಾಗಿ ಸಮೂಹಕ್ಕೆ ಬರುತ್ತೆ. ಅದು ಸಮೂಹ ರೋದನೆ ಆದಾಗ ಅದು ಮಾನವ ಜನಾಂಗಕ್ಕೆ, ಬರೀ ಹಿಂಸೆ ಮಾಡಿರೋ ವ್ಯಕ್ತಿಗಷ್ಟೇ ಅಲ್ಲದೆ ಇಡೀ ಮಾನವ ಜನಾಂಗಕ್ಕೆ ಅದರ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾರೆ. ಸೊ ನಾವು ಮಾಡುವ ಕಾರ್ಯಗಳು ಆ ಸೂಕ್ಷ್ಮ ಬಾಗಿಲನ್ನು ತೆರೆದು ಅದ್ರ ಮುಖಾಂತರ ಅದು ನಮ್ಮ ದೇಹಕ್ಕೆ ಸ್ಪಂದಿಸಿ ಆ ಮಾಡಿದ ಪಾಪ ನಮ್ಮ ಒಳಗೆ ಸೇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ರು, ಪ್ರತಿಪಾದಿಸ್ತಾರೆ ಅಂದರೆ ಸಾರ್ವತ್ರಿಕ ಕರುಣೆ ಅಥವಾ ವಿಶ್ವವ್ಯಾಪಿ ಸಹಾನುಭೂತಿಯನ್ನು ಎತ್ತಿ ಹಿಡಿತಾರೆ. ಮತ್ತು ಅದೇ ನಾನು ದುರ್ಬಲರನ್ನು
ಹ್ಯುಮ್ಯಾನಿಟಿ, ಮಾನವೀಯತೆ ಅಂತ ನಾವು ಮಾತಾಡ್ತೀವಿ. ಮಾನವೀಯತೆ ಅಂದರೆ ಏನು? ಯಾರಿಗೆ ಅವಶ್ಯಕತೆ ಇದೆ, ಯಾರು ಹೀನ ಸ್ಥಿತಿಯಲ್ಲಿದ್ದಾರೆ, ಯಾರು ಪ್ರಾಣಿ ಅಸಹಾಯಕವಾಗಿರೋ ಅದಕ್ಕೆ ನಾವು ಯಾವ ರೀತಿ ಪ್ರತಿಸ್ಪಂದಿಸ್ತೀವಿ, ಯಾವ ರೀತಿ ಸಹಾಯ ಮಾಡ್ತೀವಿ ಅನ್ನೋದೇ ಮಾನವೀಯತೆ ಅಂತ ಹೇಳ್ತಾರೆ. ಮತ್ತು 1945ರಲ್ಲಿ ಒಂದು ನಮ್ಮ ಥಿಯಾಸಫಿಕಲ್ ಸೊಸೈಟಿನ ಒಂದು ಮ್ಯಾಗ್ಝಿನ್ ಬರ್ತಾರೆ, ದ ಥಿಯಾಸಫಿಕಲ್ ವರ್ಕರ್ ಅಂತ ಹೇಳಿ. ಸೊ ಅದಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು 1945 ಅದಕ್ಕಿಂತ ಮೊದಲು ಒಂದು 1944ರಲ್ಲಿ ನಮ್ಮ ಅವಾಗಲೂ ಒಬ್ಬರ ನಮ್ಮ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಜಾರ್ಜ್ ಅರುಂಡೇಲ್ ಅವರು ಎಸ್ಟೇಟಲ್ಲಿ ಓಡಾಡ್ತಿರ್ಬೇಕಾದ್ರೆ ಅವ್ರಿಗೊಂದು ಪ್ರಾಣಿಗಳ ಗುಂಪು ಒಂದು ಚಿಕ್ಕ ಪಕ್ಷಿಯ ಒಂದು ಸಾರಥ್ಯದಲ್ಲಿ ಬಂದು ಒಂದು ದೂರನ ಕೊಡ್ತವೆ. ಅವು ಮಾತಾಡ್ತಾವಂತೆ ಅರುಂಡೇಲ್ ಅವ್ರ ಹತ್ರ, ನೀವು ಮಾನವ ಜನಾಂಗಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ, ಆದರೆ ಪ್ರಾಣಿಗಳ ವರ್ಗವನ್ನು ನೀವು ಕಡೆಗಣಿಸಿದ್ದೀರಾ, ಪ್ರಾಣಿಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನು ನಿಮ್ಮ ಥಿಯಾಸಫಿಯಿಂದ ನಮಗೆ ಏನು ಮಾಡ್ತಾ ಇಲ್ಲ ನೀವು ಅಂತ ಹೇಳಿ, ನಮ್ಮ ಕಾಳಜಿಯನ್ನು ನೀವು ತಗೊಳ್ತಾ ಇಲ್ಲ ಅಂತ ಹೇಳಿ ಮಾತಾಡುತ್ತಿರ್ತಾರೆ. ಆ ಚಿಕ್ಕ ಪಕ್ಷಿ ಒಂದು ಭಾವನೆಯನ್ನು ಜಾರ್ಜ್ ಅರುಂಡೇಲ್ ಅವರು ಅರ್ಥ ಮಾಡ್ಕೊಳ್ತಾರೆ. ಸೊ ಅದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ ಅವರು, ಆಂತರಿಕವಾಗಿ ಹಾಗೂ ಬಾಹ್ಯಿಕವಾಗಿ ಅದನ್ನು ಎಲ್ಲರ ಮುಂದೆ ಇಡ್ತಾರೆ, ಎಲ್ಲರ ಜೊತೆ ಚರ್ಚೆ ಮಾಡ್ತಾರೆ. ಸೊ ಅವಾಗ ಅವರಲ್ಲಿ ಒಂದು ಉತ್ಕಟವಾದ ಅಭಿಪ್ರಾಯ ಬರುತ್ತೆ, ಪ್ರಾಣಿಗಳನ್ನು ಸಂರಕ್ಷಿಸಬೇಕು ಅಂತ ಹೇಳಿ. ಸೊ ಹಾಗಾದಾಗ ಇದೆಲ್ಲ ನಮಗೆ ಯಾವ ರೀತಿ ತಿಳಿದುಕೊಳ್ಳಕ್ಕೆ ಬರುತ್ತೆ ಅಂದರೆ, ಆ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಒಬ್ಬ ಡಚ್ ಮಹಿಳೆ ರೈಟ್ ವಿಶ್ವೀಕ್ ಅನ್ನೋರು ಅದನ್ನು ತಮ್ಮ ಬರಹಗಳಲ್ಲಿ, ತಮ್ಮ ಡೈರಿಗಳಲ್ಲಿ ಬರೆದಿರ್ತಾರೆ. ಏನೇನು ಚರ್ಚೆ ಅಂತ, ಯಾವ ರೀತಿ ಚರ್ಚೆಗಳು ಆಗ್ತಾ ಇದೆ, ಯಾವ ರೀತಿ ಭಾವನೆಗಳು ಮೂಡ್ತಾ ಇದೆ ಅಂತ ಹೇಳಿ ಅವರೊಂದು ಜರ್ನಲನ್ನು ಬರೀತಾ ಇರ್ತಾರೆ. ಸೊ ಆವಾಗ ಈ ಜರ್ನಲಲ್ಲಿ ಅದನ್ನು ಅರುಂಡೇಲ್ ಅವರು ಅದನ್ನು ಸರಿಪಡಿಸಿ, ತಿದ್ದುಪಡಿಸಿ ಅದನ್ನು ಪ್ರಕಟಿಸ್ತಾ ಇರ್ತಾರೆ. ಸೊ ಇವತ್ತಿನ ಪೀಳಿಗೆ ನಮ್ಗೆ ಇದೆಲ್ಲ ವಿಷಯಗಳ ಸಂಗ್ರಹಣೆ ಬರೋದು ಆ ಒಂದು ಮಹಿಳೆ, ಇಲ್ಲಿ ಶಾರ್ಟ್ ಆಗಿ ಒಂದು ಇದೆಲ್ಲ ಚಿತ್ರದಲ್ಲಿ ಇದಾರಲ್ಲ, ಅವರೇ ರೈ ವಿಶ್ವವಿಕ್ ಅನ್ನೋರು. ಅವರು ಬರೆದಿಟ್ಟಿರೋ ಬರಹಗಳಲ್ಲೇ ನಮಗೆ ಈ ವಿಷಯ ಎಲ್ಲ ತಿಳಿದು ಬರ್ತಾ ಇರುತ್ತೆ. ಅವರ ಕೊಡುಗೆ ಅಪಾರ. ಸೊ ಏನು ಆಗುತ್ತೆ ಅಂದರೆ, ಜಾರ್ಜ್ ಅರುಂಡೇಲ್ ಅವರು ಒಂದು ಪ್ರಾಣಿಗಳ ಔಷಧಾಲಯನ, ಚಿಕಿತ್ಸಾಲಯನ ತೆರೀಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅದು 1947 ಆಗಿದ್ದರಿಂದ ಆವಾಗ ಎರಡನೇ ಮಹಾಯುದ್ಧ ನಡೀತಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಹಣದ ಕೊರತೆ ಬರುತ್ತೆ, ಎಲ್ಲನೂ ನಿಭಾಯಿಸೋಕ್ಕೆ ಆಗದಿರೋಂಥ ಪರಿಸ್ಥಿತಿಯಲ್ಲಿರ್ತಾರೆ, ಅಷ್ಟೊಂದು ವ್ಯವಸ್ಥೆಗಳು ಇರೋದಿಲ್ಲ. ಸೊ ಅವರು ಯಾವಾಗಲೂ ಅವ್ರ ಚರ್ಚೆಗಳಲ್ಲಿ, ವಿಷಯಗಳಲ್ಲಿ ಇದನ್ನು ಪ್ರತಿಪಾದಿಸ್ತಾ ಇರ್ತಾರೆ, ಒಂದು ಆ ಪ್ರಾಣಿಗಳ ಆಸ್ಪತ್ರೆಯನ್ನು ತೆರೀಬೇಕು ಅಂತ ಹೇಳಿ. ಸೊ ಅವಾಗ ಏನು ಮಾಡ್ತಾರೆ ಅಂದರೆ, ಆವಾಗಿನ ಕಾಲದಲ್ಲಿ ಏನಾಗಿತ್ತು ಅಂದರೆ, ಈ ಪಶು ವೈದ್ಯರು ತುಂಬ ಕಡಿಮೆ ಸಂಖ್ಯೆಯಲ್ಲಿ ಇದ್ದರು. ಈಗಿನ ಥರ ಅವಾಗ ಎಲ್ಲರಿಗೂ ವೆಟರ್ನರಿ ಟ್ರೈನಿಂಗ್ ಆಗಿರೋದಿಲ್ಲ, ಏನಿಲ್ಲ, ಎಲ್ಲರೂ ನಾಟಿ ವೈದ್ಯರ ಮೇಲೆ ಅವಲಂಬಿತರಾಗಿರ್ತಾರೆ. ಸೊ ಅವ್ರು ಏನು ಮಾಡ್ತಾ ಇರ್ತಾರೆ ಅಂದರೆ, ನಾಟಿ ವೈದ್ಯರು ಅವ್ರಿಗೆ ಬರೀ ಒಂದೆರಡು ಚಾಕು, ಒಂದೆರಡು ಕತ್ರಿ ಹಾಗೂ ಒಂದಿಷ್ಟು ಸಣ್ಣಬಿನ್ ದಾರ ಹಾಗೂ ಸೂಜಿಗಳಿಂದ ಪ್ರಾಣಿಗಳಿಗೆ ಏನೇ ಆದರೂ ಚಿಕಿತ್ಸೆ ಕೊಡ್ತಾ ಇರ್ತಾರೆ. ಅದು ಅವ್ರಿಗೆ ಸರಿಯಾಗಬಹುದು, ಇಲ್ಲದೇ ಇರೋದು, ಅಂದರೆ ಅವ್ರಿಗೆ ಔಪಚಾರಿಕ ಟ್ರೈನಿಂಗ್ ಏನೂ ಆಗಿರೋದಿಲ್ಲ, ಸುಮ್ಮನೆ ಅದು ಪರಂಪರಾಗತವಾಗಿ ಅವ್ರ ಫ್ಯಾಮಿಲಿಯಿಂದ ಬಂದಿರುತ್ತೆ, ಅದ್ರ ಮೇಲೆ ತಿಳ್ಕೊಂಡು ಮಾಡ್ತಾ ಇರ್ತಾರೆ. 1884ರಲ್ಲಿ ಈ ವಿಚಾರ ಬಂದರೂ ಪ್ರಾಣಿಗಳ ಚಿಕಿತ್ಸೆ ಕೊಡಬೇಕು, ಪ್ರಾಣಿಗಳನ್ನ ಸಂರಕ್ಷಿಸಬೇಕು ಅನ್ನೋದು ವಿಷಯ ಬಂದ್ರೂ 1940ವರೆಗೂ ಇಡೀ ಭಾರತದಲ್ಲಿ ಬರೀ 5 ಪಶು ಚಿಕಿತ್ಸಾ ತರಬೇತಿ ಕೊಡೋ ಕಾಲೇಜುಗಳಾಗಿತ್ತು ಅಂತ ಹೇಳ್ತಾರೆ. ಅಂದರೆ 60 ವರ್ಷದವರೆಗೂ ನಾವು ಮಾಡೋಕ್ಕಾಗಿದ್ದು ಬರೀ 5 ಪಶು ಚಿಕಿತ್ಸಾಲಯಗಳನ್ನು ಅಂತ, ಟ್ರೈನಿಂಗ್ ಕಾಲೇಜುಗಳನ್ನು ಅಂತ ಹೇಳ್ತಾರೆ. ಸೊ ಅವಾಗ ಏನಾಗ್ತಾ ಇತ್ತು, ಆಮೇಲೆ ಈ ಪಶು ಚಿಕಿತ್ಸೆಯನ್ನು ಯಾರು ಬೇರೆ ಆಸ್ಪತ್ರೆಗಳಲ್ಲಿ ಇಲ್ಲದ ಬರೀ ಸರ್ಕಾರಿ ಆಸ್ಪತ್ರೆಗಳಿಗೆ ಅಷ್ಟೇ ಮಾಡ್ತಾ ಇದ್ರು. ಅದು ಏನು ಟೈಮ್ ಲಿಮಿಟಲ್ಲಿ, ಬೆಳಗ್ಗೆ 8ರಿಂದ 12 ಗಂಟೆ, ಆಮೇಲೆ ಸಂಜೆ 3:30ರಿಂದ 5:30ವರೆಗೂ ಅಷ್ಟೇ. ಸೊ ಅವಾಗ ಏನಾಗ್ತಾ ಇತ್ತು, ಲಿಮಿಟೆಡ್ ಟೈಮ್. ಆ ಟೈಮಲ್ಲಿ ಹಳ್ಳಿ ಜನರಿಗೆ ಅಥವಾ ಪ್ರಾಣಿಗಳನ್ನು ಸಾಕಿದವ್ರಿಗೆ ಕರ್ಕೊಂಡು ಬಂದು ಚಿಕಿತ್ಸೆ ಕೊಡಿಸೋಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ಆ ಟೈಮು ಅವ್ರು ದುಡಿಯೋ ಟೈಮ್, ಅವರು ರೈತಾಪಿ ವರ್ಗದವರು ಆಗಿರ್ತಾ ಇದ್ರು, ಅವರು ಹೊಲಗದ್ದೆಗಳಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ಪ್ರಾಣಿಗಳನ್ನು ಆ ಟೈಮಿಗೆ ತೊಗೊಂಡು ಬರೋಕ್ಕೆ ಆಗದೇ ಇರೋದ್ರಿಂದ ಅವರು ಈ ಪ್ರಾಣಿ ಚಿಕಿತ್ಸಾಲಯಕ್ಕೆ ಬರೋಕ್ಕಿಂತ ಹೆಚ್ಚಾಗಿ ಈ ನಾಟಿ ವೈದ್ಯರ ಹತ್ರನೇ ಹೋಗ್ತಾ ಇದ್ರು.
ಯಾಕಂದರೆ ಅವರು ಕರೆದಾಗ ಬರ್ತಾಯಿದ್ರು, ಮನೆಗೆ ಬಂದು ಅವುಗಳ ಚಿಕಿತ್ಸೆ ಮಾಡ್ತಾಯಿದ್ರು, ಮತ್ತು ಅವ್ರಿಗೆ ಫೀಸು ತುಂಬ ಕಡಿಮೆ ಇರ್ತಾಯಿತ್ತು. ಹಾಗಾಗಿ ಅವ್ರಿಗೆ ಅದೇ ಅನುಕೂಲ ಆಗಿತ್ತು ಅಂತ ಹೇಳ್ತಾರೆ. ಸೊ ಕೊನೆಗೆ ಏನು ಮಾಡ್ತಾರೆ, ಇಷ್ಟೆಲ್ಲ ಆದಮೇಲೆ ಜಾರ್ಜ್ ಅರಂಡೇಲ್ ಅವರು ಭೌತಿಕ ಶರೀರವನ್ನು ತ್ಯಜಿಸೋಕ್ಕಿಂತ ಸ್ವಲ್ಪ ಮೊದಲು ಮೇ ಬಿ 1-2 ತಿಂಗಳು 3-4 ತಿಂಗಳಿಗಿಂತ ಮೊದಲು ಅಲ್ಲಿ 19 ಆಗಸ್ಟ್ 1945 ಪ್ರಾಣಿ ಚಿಕಿತ್ಸಾಲಯವನ್ನು ಉದ್ಘಾಟನೆ ಮಾಡ್ತಾರೆ. ಸೊ ಅಲ್ಲಿ ಉದ್ಘಾಟನೆ ಮಾಡಿದ ಮೇಲೆ ಅಲ್ಲಿ ಕನಿಷ್ಠ ಏನಿಲ್ಲ ಅಂದರೂ ಒಂದು 800 ಜಾನುವಾರುಗಳಿಗೆ ಮತ್ತು ಕುದುರೆಗಳಿಗೆ ಚಿಕಿತ್ಸೆಯನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಈ ರೈಟ್ ವಿಶ್ವವಿಕ್ ಇದ್ದಾರಲ್ಲ, ಆ ಡಚ್ ಮಹಿಳೆ ಇದರ ಜವಾಬ್ದಾರಿಯನ್ನು ತಗೋತಾರೆ. ಈ ಪೂರ್ತಿ ಆಸ್ಪತ್ರೆಯ ಜವಾಬ್ದಾರಿನ ಅವ್ರು ತಗೋತಾರೆ. ಅವ್ರ ಹತ್ರ 2 ಜನನ ಬಿಡ್ತಾರೆ. ಅವ್ರಿಗೆ ಈಗ ಅಡ್ಯಾರಿಂದ ಒಂದು 8 ಮೈಲಿ ದೂರದಲ್ಲಿರೋ ಪಶು ಚಿಕಿತ್ಸಾಲಯದಲ್ಲಿ ಅವ್ರಿಗೆ ತರಬೇತಿ ಕೊಡಿಸ್ತಾರೆ. ಅವ್ರಿಗೆ ತರಬೇತಿ ಕೊಡಿಸಿ ಅವ್ರಿಗೆ 2 ಪರಿಚಾರಕೆಯನ್ನು ಕೊಡ್ತಾರೆ. ಸೊ ಇವರೆಲ್ಲ ಸೇರಿಬಿಟ್ಟು ಅಡ್ಯಾರನ ಆಸ್ಪತ್ರೆ ಜವಾಬ್ದಾರಿಯನ್ನು ವಹಿಸ್ಕೊತಾರೆ. ಸೊ ಅವ್ರ ಕೆಲಸ ಬೆಳಗ್ಗೆಯಿಂದ ಶುರುವಾಗುತ್ತೆ. ಒಂದು 7 ಗಂಟೆಯಿಂದ ಶುರುವಾದರೆ ಪ್ರಾಣಿಗಳಿಗೆ ಎಲ್ಲ ಸ್ನಾನ ಮಾಡಿಸೋದು, ಮೈ ಉಜ್ಜೋದು, ಅವುಗಳಿಗೆ ಏನಾದರೂ ಗಾಯ ಆಗಿದ್ರೆ ಅದಕ್ಕೆ ಚಿಕಿತ್ಸೆ ಕೊಡೋದು. ಸೊ ಇದೆಲ್ಲ ಮಾಡಿ ಅವ್ರಿಗೆ ಇದಕ್ಕಿಂತ ಹೆಚ್ಚಾಗಿ ಏನು ಮಾಡ್ತಾ ಇದ್ದಾರೆ, ಪ್ರಾಣಿಗಳು ಅದಕ್ಕೆ ಸ್ಪಂದಿಸಬೇಕು, ಇವ್ರು ಕೊಡೋ ಚಿಕಿತ್ಸೆಯನ್ನು ಅವು ತಗೋಬೇಕು. ಇಲ್ಲಾಂದ್ರೆ ಏನು ಮಾಡ್ತಾರೆ, ಪ್ರಾಣಿಗಳು ಕಾಲಿಂದ ಒದ್ದು ಬಿಡ್ತವೆ, ಇಲ್ಲ ಮುಖ ಹಿಂಗೆ ಮಾಡಿಬಿಡ್ತಾರೆ, ಯಾರೋ ಏನೋ ಚಿಕಿತ್ಸೆ ಅವ್ರಿಗೆ ತಲುಪೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಮಾಡ್ತಾ ಇರ್ತಾರೆ ಅಂದರೆ, ಆ ಪ್ರಾಣಿಗಳ ಮೈ ಸವರೋದು, ಅವಕ್ಕೆ ಚಪ್ಪಿಸೋದು ಅಂತ ಹಿಂಗೆಲ್ಲ ಮಾಡಿದಾಗ ಅವು ಪ್ರತಿಸ್ಪಂದನೆ ಮಾಡ್ತಾಯಿದ್ವು. ಇದನ್ನು ಒಪ್ಕೋತಾ ಇದ್ವು, ಇವ್ರು ನಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ಆ ಚಿಕಿತ್ಸೆ ಪಡಿತಾ ಇದ್ವು ಅಂತ ಹೇಳ್ತಾರೆ. ಹೀಗೆಲ್ಲ ಮಾಡಿಬಿಟ್ಟು ಅವನ್ನ ಹುಲ್ಲು ಹಾಸಿನಲ್ಲಿ ಅಡ್ಯಾದ ಎಷ್ಟೊತ್ತಿಗೆ ಮೇಯಕ್ಕೆ ಬಿಡ್ತಾ ಇದ್ವು. ಈ ಟೈಮಲ್ಲಿ ಯಾವುದೂ ಸಮಸ್ಯೆ ಇಲ್ಲ, ಯಾವ ಪ್ರಾಣಿಗೂ ತೊಂದರೆ ಇಲ್ಲ, ಎಲ್ಲ ಆರಾಮಾಗಿದ್ದಾವೆ ಅಂದಾಗ ಇವರೇನು 2 ಜನ 3 ಜನ ಏನು ಜವಾಬ್ದಾರಿಗಳು ತೊಗೊಂಡಿರ್ತಾರಲ್ಲ ಹಾಸ್ಪಿಟ್ಲವರು, ಇವರು ಅಡ್ಯಾರಿಗೆ ಹೋಗಿ ಅದು 8 ಮೈಲಿ ದೂರದಲ್ಲಿರೋ ಪಶು ಚಿಕಿತ್ಸಾಲಯಕ್ಕೆ ಹೋಗಿ, ಪ್ರಾಣಿ ಚಿಕಿತ್ಸಾಲಯಕ್ಕೆ ಹೋಗಿ ಬೇಕಾದಂಥ ಪ್ರಾಣಿಗಳಿಗೆ ಬೇಕಾದಂಥ ಔಷಧೋಪಚಾರಗಳನ್ನು ಮತ್ತು ಏನೇನೋ ಅವಶ್ಯಕ ಸಾಮಗ್ರಿಗಳಿದೆ ಅದನ್ನೆಲ್ಲ ತಗೊಂಡು 8 ಮೈಲಿಂದ ಇಲ್ಲಿ ಬರ್ತಾರೆ. 8 ಮೈಲಿ ನಮ್ಗೆ ಇವಾಗ ಚಿಕ್ಕದು ಅನಿಸ್ತಿರ್ಬೋದು, ಯಾಕಂದರೆ ನಮ್ಮ ಗಾಡಿಗೆ ನಾವು ಹೋಗಿ ಬಂದ್ಬಿಡ್ತೀವಿ. ಬಟ್ ಆಗಿನ ಕಾಲದಲ್ಲಿ ಏನು ವ್ಯವಸ್ಥೆ ಇತ್ತು ಅಂತ ಗೊತ್ತಿಲ್ಲ, ನಡ್ಕೊಂಡು ಹೋಗಿ ತರ್ತಾ ಇರ್ಬೋದು, ಹಾಗೋ ಒಂದು ಎತ್ತಿನ ಗಾಡಿಗೆ ಹೋಗಿ ಬರ್ತಾ ಇದ್ರು. ಸೊ ಅದು ತುಂಬ ಸಮಯ ತಗೋತಾ ಇತ್ತು. ಸೊ ಆದರೂ ಅವರು ಹೋಗ್ಬಿಟ್ಟು ಬಂದು ಇಲ್ಲಿ ತಲುಪ್ತಾ ಇದ್ರು. ಮತ್ತು ಸಂಜೆ ಆಲ್ರೆಡಿ ಬರೋ ಇದಕ್ಕೆಲ್ಲ ಅವರು ರೆಡಿ ಆಗ್ತಾಯಿದ್ರು. ಸಂಜೆ ಮಲರೋಗಿಗಳು ಬರ್ತಾಯಿದ್ರು. ಅಲ್ಲಿ ಹಳ್ಳಿಯಿಂದ ಜನ ಬಂದು ಪ್ರಾಣಿಗಳನ್ನು ತೋರಿಸ್ಕೊಂಡು ಹೋಗ್ತಿದ್ರೆ ಮತ್ತೆ ಅದಕ್ಕೆ ರೆಡಿ ಆಗ್ತಾಯಿದ್ರು ಅಂತ ಹೇಳ್ತಾರೆ. ಈ ಜಾರ್ಜ್ ಅರುಂಡೇಲ್ ಅವರ ಇದನ್ನು ಮುಗಿದ ಮೇಲೆ ಇಲ್ಲನ್ನ ಅದನ್ನು ಮತ್ತೆ ಮುಂದಿನವರು ಮುಂದುವರಿಸ್ಕೊಂಡು ಬರ್ತಾರೆ. ಈ ರಾಯ ವಿಶ್ವವಿದ್ಯಾಲಯ ಅವರು ಕಂಟಿನ್ಯೂ ಮಾಡ್ತಾರೆ. ಮತ್ತು ಅವರ ಪತ್ನಿ ಆದಂಥ ಶ್ರೀಮತಿ ರುಕ್ಮಿಣಿ ಅರುಂಡೇಲ್ ಅವರು ಇದನ್ನು ತೀವ್ರವಾಗಿ ತಗೊಂಡು ಅದನ್ನು ಜವಾಬ್ದಾರಿನ ಕಂಟಿನ್ಯೂ ಮಾಡ್ತಾರೆ. ಮತ್ತು ಅವರು 1952 ಹಾಗೂ 1956ರಲ್ಲಿ ರಾಜ್ಯಸಭೆಗೆ ನೇಮಕಗೊಳ್ತಾರೆ. ಆ ರಾಜ್ಯಸಭೆಗೆ ನೇಮಕಗೊಂಡ ಮೇಲೆ ಅವರು ಮೂಲತಃವಾಗಿ ಏನು ಪ್ರತಿಪಾದಿಸ್ತಾರೆ ಅಂದರೆ, ಪ್ರಾಣಿಗಳಿಗೆ ರಕ್ಷಣೆ ಕೊಡಬೇಕು, ಪ್ರಾಣಿಗಳಿಗೆ ಕಾನೂನು ಬರಬೇಕು ಅಂತ ಹೇಳಿ ಅಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಮತ್ತು ಕಂಟಿನ್ಯೂಸ್ ಆಗಿ ಅಲ್ಲಿ ಚರ್ಚೆಯಲ್ಲಿ ಪಾಲ್ಗೊಳ್ತಾರೆ. ಮತ್ತು ಸುಮಾರು ಕಾನೂನುಗಳು ಬರೋದಕ್ಕೆ ಕಾರಣೀಕರ್ತರಾಗ್ತಾರೆ. ಅಲ್ಲಿ ಅವರು ಸಲಹೆಗಳನ್ನು ಕೊಡ್ತಾ ಬರ್ತಾರೆ ರಾಜ್ಯಸಭೆಗೆ, ಯಾವ ರೀತಿ ಪ್ರಾಣಿಗಳ ಸಂರಕ್ಷಣೆ ಆಗಬೇಕು ಏನು ಅಂತ ಹೇಳಿ. ಸೊ ಹಾಗಾಗಿ ತುಂಬ ಕಾನೂನುಗಳು ಅವರಿಂದ ಶುರುವಾಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅವರು ಇಷ್ಟೇ ಅಲ್ಲದೆ ರುಕ್ಮಿಣಿ ಅರುಂಡೇಲ್ ಅವರು 1955ರಿಂದ 1986ವರೆಗೂ ಅವರು ದೇಹ ತ್ಯಾಗ ಮಾಡೋವರೆಗೂ ಅವರು ಒಂದು ಅಂತಾರಾಷ್ಟ್ರೀಯ ಸಸ್ಯ ಸಲಹಾ ಘಟಕಕ್ಕೆ ಕಾರ್ಯವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅದು ಭಾರತೀಯ ಪ್ರಾಣಿಗಳ ಕಲ್ಯಾಣ ನಿಗಮವನ್ನು ಸ್ಥಾಪನೆ ಮಾಡ್ತಾರೆ. ಇದಾದಮೇಲೆ ಇನ್ನೂ ಒಂದು ಏನು ಮುಖ್ಯವಾಗಿ ಥಿಯಾಸಫಿಕಲ್ ಸೊಸೈಟಿ ಮಾಡಿರೋದು ಏನು ಅಂದರೆ BMAD, ಅದು ಬೆಸೆಂಟ್ ಮೆಮೋರಿಯಲ್ ಅನಿಮಲ್ ಹೆಲ್ತ್ ಡಿಸ್ಪೆನ್ಸರಿ ಅಂತ 1968ರಲ್ಲಿ ಒಂದು ಚಿಕ್ಕ ಕಟ್ಟಡವನ್ನು ಕಟ್ಟಿ ಅಲ್ಲಿ ಬೆಸೆಂಟ್ ಗಾರ್ಡನಲ್ಲಿ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನು ನೋಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಚಿಕಿತ್ಸಾಲಯನ ಸ್ಥಾಪನೆ ಮಾಡ್ತಾರೆ. ಮತ್ತು ಅದಕ್ಕೆ ಡೋರಾ ಕ್ರಾಕ್ಫೋರ್ಡ್ ಅವರಿಂದ ಧನ ಸಹಾಯ ಹರಿದು ಬರುತ್ತೆ. ಆ ಕಟ್ಟಡವನ್ನು ನಿರ್ವಹಿಸೋದಕ್ಕೆ ಪ್ರಾಣಿಗಳಿಗೆ ಏನು ಅವಶ್ಯಕತೆ ಇದೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋದಕ್ಕೆ
ಧನ ಸಹಾಯವನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಅದು ಇವಾಗಲೂ ಈ ಸಂಸ್ಥೆ ಅಡಿಯಾರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದೊಂದು ಜವಾಬ್ದಾರಿಯುತ ಕೆಲಸನ ಥಿಯಾಸಫಿಕಲ್ ಸೊಸೈಟಿ ಮಾಡ್ಕೊಂಡು ಬಂದಿದೆ. ಪ್ರಾಣಿ ವರ್ಗಕ್ಕೆ ಅವುಗಳ ಹಕ್ಕನ್ನು ಕೊಡೋದ್ರಲ್ಲಿ ತೀವ್ರವಾಗಿ ಪ್ರತಿಪಾದಿಸಿ ಇಲ್ಲಿವರೆಗೂ ಬಂದಂಥ ಕೆಲವೊಂದು ಕಾನೂನುಗಳು ಯಾವುದಂದರೆ ಪ್ರಿವೆನ್ಷನ್ ಆಫ್ ಕ್ರುಯಾಲಿಟಿ ಟು ಅನಿಮಲ್ಸ್ ಆ್ಯಕ್ಟ್ ಅಂತ ಒಂದು 1960ರಲ್ಲಿ ಬರುತ್ತೆ. ಆಮೇಲೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ, ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಆ್ಯಕ್ಟ್ ಅಂತ 2006ಅಲ್ಲಿ. ಸೊ ಇವೆಲ್ಲ ಕಾನೂನುಗಳು ಬರೋದಕ್ಕೆ ಮೂಲ ಕಾರಣಕರ್ತರು ಅಂದರೆ ಥಿಯಾಸಫಿಕಲ್ ಸೊಸೈಟಿ ಮೆಂಬರ್ಸು ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಪ್ರಾಣಿಗಳನ್ನು ಸಹಾನುಭೂತಿಯಿಂದ ಕಾಣಬೇಕು. ನಮ್ಮ ಅವಶ್ಯಕತೆಗೆ ತಕ್ಕಂಗೆ ಅವುಗಳನ್ನು ಬಳಸ್ಕೋಬಾರ್ದು, ಅವುಗಳಿಗೆ ಹಿಂಸೆ ಮಾಡಬಾರ್ದು. ಅಫ್ಕೋರ್ಸ್ ಮನುಷ್ಯರು ಪ್ರಾಣಿಗಳ ಮೇಲೆ ಅವಲಂಬಿತ ಆಗಿದ್ದೀವಿ, ಬಟ್ ಅದನ್ನು ಅವಲಂಬಿತತೆಯನ್ನು ನಾವು ಜಾಸ್ತಿ ಮಾಡ್ಕೋಬಾರ್ದು. ಅವುಗಳಿಗೂ ಜೀವ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡು ನಡಿಬೇಕು ಅಂತ ಹೇಳಿ ನಾನು ಹೇಳ್ಬೋದು. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ